25 ವರ್ಷಗಳ ಕಾಲ ನಾನು ತಪಸ್ಸು ಮಾಡಿದೆ. ದೇವರು ಪ್ರತ್ಯಕ್ಷ ಆಗಿ ನನಗೊಂದು ಮಾವಿನ ಹಣ್ಣನ್ನು ಕೊಟ್ಟಿದ್ದಾನೆ. ಈ ಮಾವಿನ ಹಣ್ಣನ್ನು ಯಾರು ತಿಂತಾರೆ ಅವರಿಗೆ ವಯಸ್ಸೇ ಆಗೋದಿಲ್ಲ. ನನ್ನ ಕಡೆ ಲಕ್ಷ್ಯ ಕೊಡು. ಈ ಮಾವಿನ ಹಣ್ಣನ್ನು ಯಾರು ತಿಂತಾರೆ ಅವರಿಗೆ ವಯಸ್ಸೇ ಆಗೋದಿಲ್ಲ, ಯಾವಾಗಲೂ ಯೌವನದಿಂದ ಇರ್ತಾರೆ. ಇಡೀ ಶರೀರ ಒಂದು ವಜ್ರಕಾಯ ಆಗಿರುತ್ತೆ. ಆ ಶರೀರಕ್ಕೆ ರೋಗ ರುಜಿನಗಳೇ ಬರೋದಿಲ್ಲ. ಈ ಹಣ್ಣನ್ನು ತಿಂದವರಿಗೆ ರೋಗ ರುಜಿನಗಳೇ ಬರೋದಿಲ್ಲ, ಗಟ್ಟಿ ಮಸ್ತಾಗಿರ್ತಾರೆ ಯಾವಾಗಲೂ. ನಾನು ಒಬ್ಬ ಸನ್ಯಾಸಿ, ಈ ಹಣ್ಣನ್ನು ತಿಂದು ಬಹಳ ವರ್ಷಗಳು ಬದುಕಿದ್ದು ಏನು ಪ್ರಯೋಜನ? ನೀನಾದರೆ ಈ ದೇಶವನ್ನು ಆಳುವಂಥ ಒಬ್ಬ ರಾಜ. ಈ ಹಣ್ಣನ್ನು ತಿಂದು ನೀನು ರೋಗ ರುಜಿನಗಳಿಲ್ಲದೆ ನೀನು ಯಾವಾಗಲೂ ಯೌವನದಿಂದ ನೀನು ಯಾವಾಗಲೂ ಗಟ್ಟಿ ಮಸ್ತಾಗಿದ್ದರೆ ಪ್ರಜೆಗಳನ್ನು ಬಹಳ ಪ್ರೀತಿಯಿಂದ ಬಹಳ ವರ್ಷಗಳ ಕಾಲ ಸಲುತ್ತೀಯ. ಹಾಗಾಗಿ ನನಗಿಂತ ನೀನು ತಿನ್ನೋದು ಯೋಗ್ಯ, ಈ ಹಣ್ಣನ್ನು ತಗೋ ಅಂತ ಕೊಟ್ಟ. ಕೈಯಲ್ಲಿ ಹಣ್ಣು ಹಿಡ್ದಿದ್ದ, ಹೆಂಡ್ತಿ ನೆನಪಾದ. ವಿಚಾರ ಮಾಡ್ದ ಇವ, ಈ ಹಣ್ಣನ್ನು ನಾನು ತಿಂದು ನಾನು ಯೌವನದಿಂದ ಇದ್ದು ನಾನು ರೋಗ ರುಜಿನಗಳಿಲ್ಲದೆ ನಾನು ಗಟ್ಟಿ ಮಸ್ತಾಗಿದ್ದು ನನ್ನ ಎದುರಿಗೆ ನನ್ನ ಹೆಂಡತಿ ಮುದುಕಿ ಆದರೆ ಚೆನ್ನಾಗಿರೋದಿಲ್ಲ. ನನಗೆ ವಯಸ್ಸಾದರೂ ಪರವಾಗಿಲ್ಲ, ನನಗೆ ರೋಗ ರುಜಿನಗಳು ಬಂದರೂ ಪರವಾಗಿಲ್ಲ, ನಾನು ಹೆಂಗಾದರೂ ಪರವಾಗಿಲ್ಲ, ನನ್ನ ಎದುರಿಗೆ ನನ್ನ ಹೆಂಡತಿ ಹುಡುಗಿ ಹೆಂಗೆ ಅಡ್ಡಾಡ್ಕೊಂಡಿರ್ಬೇಕು, ಆಕೆ ಚಂದಿರಬೇಕು ಅಂತ ವಿಚಾರ ಮಾಡ್ದ. ಬಂದೇನು ಮಾಡ್ದ, ಹೆಂಡ್ತಿಗೆ ಹೇಳ್ಕೊಟ್ಟ, ನೋಡು ಒಬ್ಬ ಋಷಿ ಬಂದಿದ್ದ, ಈ ರೀತಿ ಕೊಟ್ಟ, ಇದನ್ನು ತಿಂದವರಿಗೆ ರೋಗ ರುಜಿನಗಳು ಬರೋದಿಲ್ಲಂತೆ, ಗಟ್ಟಿ ಮಸ್ತಾಗಿರ್ತಾರಂತೆ, ನನಗಿಂತ ನೀ ಚಲೋ ಇರಬೇಕು, ನೀ ತಿನ್ನು ತಂದು ಕೊಟ್ಟ. ಆಕೆ ಒಬ್ಬ ಮಾವುತನನ್ನು ಪ್ರೀತಿಸ್ತಿದ್ಲು. ಮಾವುತ ಅಂದರೆ ಯಾರು ಗೊತ್ತಾ? ಅವನ ಜೀವನದ ನಡುವಿಗಟ್ಟನೆ ಇದು ಕಥೆ ಅಲ್ಲ. ಆನೆಯನ್ನು ನಿಯಂತ್ರಣದಲ್ಲಿಡ್ತಕ್ಕಂಥ ಈಕೆ ವಿಚಾರ ಮಾಡಿದ್ಲು, ಈ ಹಣ್ಣು ಅವನು ತಿನ್ನಬೇಕು. ಕದ್ದು ರಾಜನಿಗೆ ಗೊತ್ತಿಲ್ದಂಗೆ ಬಂದು ಅವನಿಗೆ ಕೊಟ್ಲು, ನೋಡಿ ಈ ಹಣ್ಣನ್ನು ತಿಂದ್ರೆ ಹಂಗಂತೆ ಹಿಂಗಂತೆ ಹೇಳಿ. ಅವನು ಒಬ್ಬ ವೇಶ್ಯ ಪ್ರೀತಿಸ್ತಿದ್ದ. ಅವನು ಒಯ್ದು ಅಕ್ಕಿ ಕೊಟ್ಟ, ನೋಡಿ ಈ ಹಣ್ಣನ್ನು ನೀನು ತಿಂದರೆ ನೀ ಯಾವಾಗಲೂ ಚಂದಿರ್ಬೇಕು, ತಗೋ. ವೇಶ್ಯ ಕೈಯಲ್ಲಿ ಹಣ್ಣು ಹಿಡಿದಿದ್ಲು. ವಿಚಾರ ಮಾಡಿದ್ಲಾಕಿ, ನಾನು ಮಾಡ್ತಾ ಇರೋದೇ ಮೊದಲು ಕೆಟ್ಟ ಕೆಲಸ. ಈ ಹಣ್ಣನ್ನು ತಿಂದು ನಾನು ಯಾವಾಗಲೂ ಯೌವನದಿಂದ ಇದ್ದು ನಾನು ಚಲೋ ಇದ್ದು ಇನ್ನು ಎಷ್ಟು ವರ್ಷ ಇಂಥ ಕೆಲಸ ಮಾಡೋದು? ಹಾಗಾಗಿ ಈ ಹಣ್ಣನ್ನು ನಾನು ತಿನ್ನಬಾರ್ದು, ನನ್ನ ದೇಶವನ್ನು ಆಳುವಂಥ ರಾಜ ತಿನ್ನಬೇಕು. ನನ್ನ ದೇಶವನ್ನು ಆಳುವಂಥ ರಾಜ ತಿನ್ನಬೇಕು, ಅವನು ಚಂದಿರಬೇಕು, ಅವನು ಬಹಳ ವರ್ಷಗಳು ಪ್ರಜೆಗಳನ್ನು ಪ್ರೀತಿಯಿಂದ ನೋಡ್ಕೊತಾನೆ ಅಂತ ವಿಚಾರ ಮಾಡಿದ್ಲು. ತಗೊಂಡು ಬಂದು ರಾಜನ ಕೈಗೆ ಕೊಟ್ಟಳು. ಮಹಾರಾಜ, ಈ ಹಣ್ಣನ್ನು ತಿಂದರೆ ಹೀಗಂತೆ, ತಗೋ. ಇಷ್ಟು ಆಶ್ಚರ್ಯ ಆಗಿತ್ತು ಅವನಿಗೆ ಅಂದರೆ, ಬೆಳಗ್ಗೆ ಎದ್ದು ಕೊಟ್ಟಿದ್ದ ಹೆಂಡತಿ ಕೈಗೆ ಸಾಯಂಕಾಲ ಆಗೋದ್ರೊಳಗೆ ಅವನ ಕೈಗೆ ಬಂದಿತ್ತು. ಯಾರು ಕೊಟ್ಟರು ನಿನಗೆ ಅಂತ ಕೇಳ್ದ. ಆಕೆ ಹೇಳಿದ್ಲು, ನನ್ನ ಹತ್ರ ಒಬ್ಬ ಮಾವುತ ಬರ್ತಾನೆ, ಅವನಿಗೆ ಯಾರು ಕೊಟ್ಟರು ಅಂತ ನನಗೆ ಗೊತ್ತಿಲ್ಲ, ಅವನು ತಂದು ನನಗೆ ಕೊಟ್ಟ. ಹಾಗೆ ವಿಚಾರ ಮಾಡ್ತಾ ಹೋದ. ಯಾರನ್ನ ಸರ್ವಸ್ವ ಅಂತ ತಿಳ್ಕೊಂಡಿದ್ದ, ತನ್ನ ಯೌವನ ತನ್ನ ರೋಗ ಎಲ್ಲವನ್ನೂ ತ್ಯಾಗ ಮಾಡಲಿ, ಯಾರು ಚಲೋ ಇರಲಿ ಅಂತ ಕೊಟ್ಟಿದ್ದ. ಆಕೆ ಏನು ಮಾಡಿದ್ಲು, ಬೆಳಗ್ಗೆ ಋಷಿ ಕೊಟ್ಟೋಗಿದ್ನಲ್ಲ, ವಾಪಸ್ ಬಂದವ. ಏನು ಮಹಾರಾಜ, ಬೆಳಗ್ಗೆನೇ ಕೊಟ್ಟಿನ ಹಣ್ಣು ತಿಂದೇ ಇಲ್ಲಲ್ಲ ಅಂದ. ನನಗೆ ಬೇಕಿಲ್ಲ ಅಂದವ. ಈ ಹಣ್ಣು ತಿಂದು ನಾನು ಗಟ್ಟಿ ಮಸ್ತಾಗಿರೋದು ನನಗೆ ಬೇಕಿಲ್ಲ ಅಂದ. ಅದಕ್ಕೆ ಋಷಿ ಹೇಳ್ದ, ಇದು ನಾನು ಯಾವ ತಪಸ್ಸಿಂದ ತಿಂದು ಫಲನೂ ಅಲ್ಲ, ಇದು ಇಲ್ಲೇ ನಿನ್ನ ಅರಮನೆ ಪಕ್ಕದಾಗಿರೋ ಮಾವಿನ ಗಿಡದ್ದು. ನಾನು ನಿನ್ನಲ್ಲಿ ಈ ಭ್ರಮೆಯನ್ನು ನೋಡಿದ್ದೆ ಬಹಳ ದಿವಸದಿಂದ, ಅದಕ್ಕೊಂದು ಸುಳ್ಳು ಹೇಳಿಕೊಟ್ಟಿದ್ದೆ. ಹೆಂಡತಿಗೆ ಯಾವ ಶಿಕ್ಷೆನೂ ಕೊಡೋದಿಲ್ಲವ, ಎಲ್ಲ ಆಕೆಗೆ ವಹಿಸ್ಕೊಟ್ಟು ಮುಂದೆ ಒಬ್ಬ ಶ್ರೇಷ್ಠ ಸಂತನಾಗ್ತಾನೆ ಭರ್ತೃಹರಿ.
ಅವನ ಜೀವನದಲ್ಲಿ ಹೆಂಗೆ ಬದಲಾಗಿದ್ದ ಅಂದರೆ ಹಿಂಗೆ ಬದಲಾಗಿದ್ದ. ಅವನೇನಾಗಿದ್ದ ಅಂತ ನಾವು ಹುಡ್ಕೊಂಡು ಹೋಗೋಕ್ಕಾಗತ್ತೇನು ಒಬ್ಬ ಗುರು? ನಿಮಗೆಲ್ಲ ಗೊತ್ತು, ನಮ್ಮಲ್ಲಿ ಉರಿಲಿಂಗ ಪೆದ್ದಿ, ಕಳ್ಳ, ಕಳ್ಳತನ ಮಾಡೋದು ಅವನು ಕಸುಬು. ದಿನನಿತ್ಯದ ಕಸುಬು ಯಾವುದು? ಕಳ್ಳತನ ಮಾಡೋದು. ಒಬ್ಬನ ಮನೆಗೆ ಒಬ್ಬ ಸೂರಪ್ಪ ಅಂತ ಒಬ್ಬ ಶ್ರೀಮಂತ ಇದ್ದ, ಅವನ ಮನೆಗೆ ಕಳ್ಳತನ ಮಾಡೋಕ್ಕೆ ಹೋಗಿದ್ದ. ನಮ್ಮ ಕಡೆ ಎಲ್ಲ ಈ ಮನೆಗಳಿಗೆ ಮೇಲೆ ಬೆಳಕಿಂಡಿ ಅಂತಿರ್ತಾವೆ. ಏನಂತೀರಿ ನೀವು ಈ ಕಡೆ? ಬೆಳಕಿಂಡಿ. ರಾತ್ರಿ ಸುಮಾರು ಒಂದು 10 ಗಂಟೆ ಸುಮಾರು ಮೇಲೆ ಬೆಳಕಿಂಡಿ ಹತ್ತಿ ಹೋದ. ಬಗ್ಗಿ ನೋಡ್ದ, ಎಲ್ಲರೂ ಮಲಗಿದಾರ, ನಾನು ಕಳ್ಳತನ ಮಾಡಬಹುದಾ, ನಿದ್ದೆಗಿದ್ದೆ ಬಂದದ ಅಂತ ಬಗ್ಗಿ ನೋಡ್ದ. ಆ ಬಗ್ಗಿ ನೋಡಿದಾಗ ಅಲ್ಲಿ ಏನು ಕಾಣ್ತು ಅಂದರೆ, ಅಲ್ಲೊಬ್ಬರು ಗುರುಗಳು, ಉರಿಲಿಂಗ ದೇವರು ಅಂತ ಅವ್ರ ಹೆಸರು, ಅವ್ರೇನು ಮಾಡ್ತಿದ್ರು, ಆ ಸೂರಪ್ಪನಿಗೆ ಲಿಂಗ ದೀಕ್ಷೆ ಕೊಡ್ತಾ ಇದ್ರು. ಅವನಿಗೆ ಕೂಡಿಸ್ಕೊಂಡು ಹೇಳ್ತಾ ಇದ್ರು, ಲಿಂಗ ಯಾಕೆ ಬೇಕು, ಯಾಕೆ ಪೂಜೆ ಮಾಡಬೇಕು, ಏನಾಗುತ್ತೆ, ಇದನ್ನು ಕಟ್ಕೊಂಡ್ಮೇಲೆ ಹೇಗಿರಬೇಕು ಅಂತೆಲ್ಲ ಒಂದಿಷ್ಟು ಉಪದೇಶ ಹೇಳ್ತಿದ್ರು. ಹೇಳಿ ಏನು ಮಾಡಿದ್ರು, ಅವನ ಕೈಗೆ ಲಿಂಗ ದೀಕ್ಷೆ ಕೊಟ್ಟು ತಲೆ ಮೇಲೆ ಅಸ್ತಮಸ್ತಕ ಸಂಯೋಗವನ್ನು ಮಾಡಿ ಕಿವಿಯಲ್ಲಿ ನಾಮಸ್ಮರಣೆಯನ್ನು ಮಾಡಿದರು. ಇವನು ಅದನ್ನು ನೋಡ್ತಾ ನೋಡ್ತಾ ಕಳ್ಳತನ ಮಾಡಲಿಕ್ಕೆ ಬಂದವನು ನಾನು ಯಾಕೆ ಬಂದೀನಿ ಅನ್ನೋದೇ ಮರೆತು ಬಿಟ್ಟ. ಎದಕ್ಕೆ ಬಂದೀನಿ ಅನ್ನೋದೇ ಮರ್ತೈತಿ. ತಿರುಗಿ ಬೆಳಗ್ಗೆ ಎದ್ದೇನು ಮಾಡ್ದ, ಗುರುಗಳು ಹೇಳೋದಕ್ಕಿಂತ ಮೊದಲೇ 4 ಗಂಟೆಗೆ ಹೋಗಿ ಮಠದ ಅಂಗಳ ಎಲ್ಲ ಸ್ವಚ್ಛ ಮಾಡಿ ಒಂದಿಷ್ಟು ಅವರು ನೀರು ಕಾಯಿಸೋಕ್ಕೆ ಕಟ್ಟಿಗೆ ಹೊರಗಿರೆ ಎಲ್ಲ ತಂದು ಹಾಕಿ ಹೋಗಿದ್ದ. ಮತ್ತು 2ನೇ ದಿನ ನೋಡಿದ್ರು ಗುರುಗಳು ಎದ್ದು ಬರೋದ್ರೊಳಗೆ ಅಂಗಳ ಸ್ವಚ್ಛಾಗಿತ್ತು, ಕಟ್ಟಿಗೆ ಹೊರೆ ಇತ್ತು. 3ನೇ ದಿನ, 4ನೇ ದಿನ, 5ನೇ ದಿನ, ಒಂದು ದಿನ ಕದ್ದು ನೋಡ್ಕೊತ ಕೂತ್ರು, ಇದನ್ನು ಯಾರು ಮಾಡ್ತದ್ರ ದಿನ ಬಂದು. ಇವತ್ತು ತಂದು ಕಟ್ಟಿಗೆ ಹೊರೆ ಹಾಕಿದ. ಅವನು ಹಿಡಿದು ಕೇಳಿದರು, ಎದಕ್ಕೆ ಮಾಡ್ತಾ ಇದ್ದೀವಿ, ಬಿಟ್ಟಿ ಸೇವೆ ಇದು ಅಂತ ಕೇಳಿದ್ರು. ಇಲ್ಲ, ನೀ ಅವತ್ತು ಅವ್ರ ಮನೆಗೆ ಅವನಿಗೆ ಏನೋ ಕೊಟ್ರಲ್ಲ, ಅದು ಏನು ಅಂತ ಗೊತ್ತಿಲ್ಲ ಅವನಿಗೆ. ಅದೇನೋ ಕೊಟ್ರಲ್ಲ ಅದನ್ನು ನನಗೂ ಕೊಡ್ರಿ ಅಂತ ಕೇಳ್ದೆ. ಹೋಗೋ ಕಳ್ಳ ಅಂದರು. ಹೋಗಿ ಅವ್ರು ಬೈದು ಕಳಿಸಿದ್ರು, ಮತ್ತು ತಿರುಗದಿಂದ ಮತ್ತು ಅದನ್ನೇ ಮಾಡಿದ, ಮತ್ತು ಬೈದು ಕಳಿಸಿದ್ರು, ಮತ್ತು ಬೈದೆ ಬರೋದು, ಅದನ್ನು ಕೊಡ್ರಿ ಅಂತ ಕೇಳಿದ್ರು. ಹೇಳಿ ಸಾಕಾಗಿತ್ತು. ಒಂದು ದಿನ ಕಟ್ಟೆ ಮೇಲೆ ಕುಂತಿದ್ರು, ಇವನು ತಂದು ಹಾಕಿದ, ಕೊಡ್ರಿ ಅಂತ ಕೇಳ್ದೆ. ಪಕ್ಕದಲ್ಲಿ ಒಂದು ಗುಂಡ್ಕಲ್ಲಿತ್ತು, ತೆಗೆದು ಬೀಸಿ ಒಗೆದ್ರು. ಗೇದಗಡಿ ಜಾ ಅಂದ್ರಂತ, ಮಹಾರಾಷ್ಟ್ರ ಬಾರ್ಡ್ರದು. ಗೇದಗಡಿ ಜಾ ಅಂತ ಬೀಸಿ ಒಗೆದ್ರು. ನಾವು ಲಿಂಗ ಕೊಟ್ರೆ ಕೈಯಲ್ಲಿ ಹಿಡಿಯಲ್ಲ, ನಮ್ಮ ಲಿಂಗಗಳೆಲ್ಲ ಎಲ್ಲೋಗ್ಯವೆ. ಆ ಕಲ್ಲನ್ನೇ ನೆಲಕ್ಕೆ ಬೀಳಲಾರ್ದಂಗೆ ಹಿಡ್ದ. ಇವ್ರೇನು ಗೇದಗಡಿ ಜಾ ಅಂದ್ರಲ್ಲ, ಅದನ್ನೇ ಮಂತ್ರ ಅಂತ ತಿಳ್ಕೊಂಡವ. ಬಂದ, ಎದೆ ಮೇಲೆ ಕಟ್ಕೊಂಡ, ದಿನ ಅದೇ ಮಂತ್ರ ಹೇಳ್ತಿದ್ದ, ಗೇದಗಡಿ ಜಾ. ಯಾವುದೇ ಶಬ್ದಕ್ಕೆ ಸಂಸ್ಕಾರ ಕೊಟ್ಟರೆ ಅದಕ್ಕೊಂದು ಶಕ್ತಿ ಬರುತ್ತಂಥದ್ದು. ಆ ಶಕ್ತಿ ಹೆಂಗೆ ಬಂದಿತ್ತು ಅಂದರೆ, ಅಕ್ಕಪಕ್ಕ ಇರೋ ಗುಂಡ್ಕಲ್ಲು ಅಲ್ಗಾಡ್ತಿದ್ವಂತಿವ ಗೇದಗಡಿ ಜಾ ಅಂದ್ರೆ. ಅವನು ಹಾಗೆ ಗುಪ್ತವಾಗಿ ತನ್ನಲ್ಲಿ ಆ ಒಂದು ಇದನ್ನು ಮಾಡೋಕ್ಕೆ ಶುರು ಮಾಡ್ದ. ಊರಲ್ಲೊಬ್ಬ ರಾಜ, ಊರಿನಲ್ಲಿ ಬರಗಾಲ ಇತ್ತು, ಸರಿಯಾಗಿ ಮಳೆ ಆಗಿರಲಿಲ್ಲ, ನೀರಿನ ಹಾಹಾಕಾರ ಇತ್ತು. ಯಾರೋ ಹೇಳಿದ್ರು, ಅಲ್ಲಿ ಇಂಥ ಜಾಗದಲ್ಲಿ ನೀರಿದೆ, ನೀವು ತೆಗೆಸಿದ್ರೆ ನೀರು ಬರ್ತದೆ ಅಂತೇಳಿ. ಆ ಒಡ್ರು ಸುಮಾರು ಜನ ಎಷ್ಟೇ ಒಡೆದ್ರೂ ಕೂಡ ಒಂದು ಕಲ್ಲನ್ನು ಭೇದಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ನೀರಿದೆ, ಅಂತರ್ಜಲ ಇದೆ ಅಂತ ಹೇಳಿದರು. ಏನೇ ಮಾಡಿದ್ರು ಇದು ಸಾಧ್ಯ ಆಗ್ತಾ ಇಲ್ಲಲ್ಲ, ಏನಾದ್ರು ಗುರುಗಳು ತಮ್ಮ ತಪಶಕ್ತಿಯಿಂದ ಏನಾದ್ರು ಮಾಡ್ತಾರೇನೋ ಅಂತೇಳಿ ಆ ಗುರುಗಳ ಉರ್ಲಿಂಗ ದೇವರ ಹತ್ರಕ್ಕೆ ಬರ್ತಾನೆ ರಾಜ. ಏನಾದರೂ ಮಾಡಿ ಆ ಕಲ್ಲನ್ನು ಸರಿಸಲಿಕ್ಕೆ ಸಾಧ್ಯನಾ ಅಂತ. ಆವಾಗ ಅವರು ಅವನ ಶಿಷ್ಯನ ಕರೆಸ್ತಾರೆ, ಉರ್ಲಿಂಗ ಪೆದ್ದಿ ಕಳ್ಳನ. ಅವ ಬರೀ ಆ ಬಂಡೆ ಮೇಲೆ ಕೈ ಇಟ್ಟು ಗೇದಗಡಿ ಜಾ ಅಂದರೆ ಇಂಚಿಂಚು ಸರಿತಿತ್ತಂಥದ್ದು. ಆಮೇಲೆ ಕೆಳಗಡೆಯಿಂದ ನೀರು ತೆಗೆದುಕೊಟ್ರು. ಈ ಕಥೆ ಏನಾಗಿದ್ರು, ಮುಂದೆ ಒಬ್ಬ ದಲಿತರಲ್ಲಿ ಹುಟ್ಟಿರ್ತಕ್ಕಂಥ ಕಳ್ಳನನ್ನು ಇದೇ ಉರಿಲಿಂಗ ದೇವರು ತಮ್ಮ ಮಠದ ಮುಂದಿನ ಉತ್ತರಾಧಿಕಾರಿ ಮಾಡ್ಕೋತಾರೆ. ಅವನ ಹೆಂಡತಿ ಕಾಳವೆ ಅಂತ ಆಕೆನೂ ವಚನಗಳನ್ನು ಬರೀತಾಳೆ. ಉರಿಲಿಂಗ ಪೆದ್ದಿ ಮತ್ತು ಕಾಳವೆ ವಚನಗಳನ್ನು ನೋಡುತ್ತೀವಿ. ಅಂದರೆ ಕೆಲವರಲ್ಲಿ ಎಂಥ ಒಂದು ಬದಲಾವಣೆ, ಎಂತೆಂಥ ಸಂದರ್ಭಗಳಲ್ಲಿ ಎಂಥವರಲ್ಲೂ ಕೂಡ ಮಾರ್ಪಾಡಾಗುತ್ತೆ ಅಂತಕ್ಕಂಥದ್ದಕ್ಕೆ ಇದು ನಮಗೆ ಜೀವಂತ ಸಾಕ್ಷಿ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಒಬ್ಬ ಶ್ರೇಷ್ಠ ಗುರು ಇರಬೇಕು. ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥವನು ಅವನು ಯೋಗ್ಯನಾಗಿರಬೇಕಷ್ಟೇ, ಯೋಗ್ಯನಾಗಿರಬೇಕು. ಬಸವಣ್ಣ ಏನು ಮಾಡಿದರು ಅಂದರೆ, ಬರೀ ಸಾಮಾಜಿಕ ಪ್ರಜಾಪ್ರಭುತ್ವವನ್ನು ತರಲಿಲ್ಲ, ಧಾರ್ಮಿಕ ಪ್ರಪಂಚದಲ್ಲೂ ಪ್ರಜಾಪ್ರಭುತ್ವ ತಗೊಂಡು ಬಂದರು. ನಿಮ್ಮ ಸಾಮಾಜಿಕ ಪ್ರಜಾಪ್ರಭುತ್ವ ಏನು?
ಈ ಭಾರತದ ಅತಿ ಉನ್ನತ ಹುದ್ದೆ ಯಾವುದ್ರಿ? ಈ ದೇಶದ ಅತಿ ಉನ್ನತ ಹುದ್ದೆ ಯಾವುದು? ದೇಶದ ಉನ್ನತ ಹುದ್ದೆ ರಾಷ್ಟ್ರಪತಿ, ಹೌದಾ? ಈ ದೇಶದ ಮೊಟ್ಟ ಮೊದಲ ರಾಷ್ಟ್ರಪತಿ ಯಾರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಅವರು ಯಾವ ಜಾತಿಯವರು ಅಂದ್ರೆ ಕಾಯಸ್ಥರು ಅಂತ ಒಂದು ಉತ್ತರ ಭಾರತದಲ್ಲಿ ಒಂದು ಜಾತಿ ಬರ್ತದೆ. ಆ ಜಾತಿಗೆ ಹುಟ್ಟಿರ್ತಕ್ಕಂಥ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಈ ದೇಶದ ಮೊಟ್ಟ ಮೊದಲ ರಾಷ್ಟ್ರಪತಿ. ಎರಡನೇದವರು ಯಾರು? ರಾಧಾಕೃಷ್ಣನ್. ಅವರು ಯಾವ ಜಾತಿ? ಬ್ರಾಹ್ಮಣರಲ್ಲಿ ಹುಟ್ಟಿರ್ತಕ್ಕಂಥವ್ರು. ಅವರು ಈ ದೇಶದ ಕಾಯಸ್ಥರಲ್ಲಿ ಹುಟ್ಟಿರ್ತಕ್ಕಂಥ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಸಂಬಂಧಿಕರೋ, ಅವರು ಬಂಧು ಬಳಗದವರು, ಅವರು ರಿಲೇಷನ್ನು ಅಥವಾ ಅವ್ರ ಜಾತಿಯವರು ಮುಂದೆ ಬರಲಿಲ್ಲ. ಮುಂದೆ ಬಂದವರು ಯಾರು? ಬ್ರಾಹ್ಮಣರು. ಆಮೇಲೆ ಬಂದವರು ಯಾರು? ಜಕೀರ್ ಹುಸೇನ್, ಆತ ಮುಸಲ್ಮಾನ. ರಾಧಾಕೃಷ್ಣನವರು ಸಂಬಂಧಿಕರು, ಅವ್ರು ಬಂಧು ಬಳಗದವರು ಮುಂದೆ ಬರಲಿಲ್ಲ. ಮುಂದೆ ಬಂದವ ಯಾರು? ಮುಸಲ್ಮಾನ. ಆತ ಯಾವುದೇ ಜಾತಿಯವನಾಗಿರಬಹುದು, ಆ ಅಧ್ಯಕ್ಷನ ಸ್ಥಾನದಲ್ಲಿ ರಾಷ್ಟ್ರಪತಿಯಾಗುವಂಥ ಅರ್ಹತೆ ಅವನಲ್ಲಿ ಇರಬೇಕು. ಇದು ನಿಮ್ಮ ಸಾಮಾಜಿಕ ಪ್ರಜಾಪ್ರಭುತ್ವ. ಅವನು ಯಾವ ಜಾತಿ ಮತ ಪಂಥದಲ್ಲಿ ಹುಟ್ಟಿದಾನೆ ಮುಖ್ಯ ಅಲ್ಲ, ಅವನಿಗೆ ರಾಷ್ಟ್ರಪತಿ ಆಗುವಂಥ ಅರ್ಹತೆ ಇದೆಯಾ, ಯೋಗ್ಯತೆ ಇದೆಯಾ, ಈ ದೇಶವನ್ನು ನಡೆಸುವಂಥ ಶಕ್ತಿ ಇದೆಯಾ, ಅದನ್ನು ನೋಡಿ ನಾವು ಹೇಗೆ ಆ ಸ್ಥಾನಕ್ಕೆ ಕೂಡಿಸ್ತೇವೆ, ಹಾಗೆ ಪೀಠ ಧಾರ್ಮಿಕ ಇದಕ್ಕೆ ಕೂಡಿಸ್ಬೇಕಾದ್ರೂ ನಿಮ್ಮನ್ನು ಮುನ್ನಡೆ, ಅವನು ಯಾವ ಜಾತಿಯಿಂದ ಬಂದನೆ, ಯಾವ ಮತದಿಂದ ಬಂದನೆ, ಯಾವ ಪಂಥದಿಂದ ಬಂದನೆ ನೋಡೋದಲ್ಲ, ನಿಮ್ಮನ್ನು ಮುನ್ನಡೆಸೋ ಶಕ್ತಿ ಇದೆಯಾ ಅಂತ ನೋಡಿ ಪೀಠದ ಮೇಲೆ ಕೂಡಿಸ್ಬೇಕು. ಅದಕ್ಕೆ ಬಸವಣ್ಣ ಅವರ ಶೂನ್ಯ ಪೀಠಕ್ಕೆ ಮೊಟ್ಟ ಮೊದಲು ಕೂಡಿಸಿದ್ದು ಯಾರನ್ನ? ಅಲ್ಲಮ ಪ್ರಭುಗಳನ್ನು. ನಟುವರ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಅಲ್ಲಮ ಪ್ರಭುಗಳು ಆ ಶೂನ್ಯ ಪೀಠದ ಮೊಟ್ಟ ಮೊದಲ ಅಧ್ಯಕ್ಷರು. ಎರಡನೇದವರು ಯಾರು? ಚನ್ನಬಸವಣ್ಣ. ಅವರು ಯಾವ ಜಾತಿಯಲ್ಲಿ ಹುಟ್ಟಿದ್ರು? ಬ್ರಾಹ್ಮಣರಲ್ಲಿ ಹುಟ್ಟಿದ್ರು. ಆಮೇಲೆ ಬಂದವರು ಯಾರು? ಮೂರನೇದವರು ಸಿದ್ದರಾಮೇಶ್ವರ. ಅವರು ಕುಡುವಕ್ಕಲಿಗೆ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಸಿದ್ದರಾಮೇಶ್ವರ. ಅಂದರೆ ಅಲ್ಲಮ ಪ್ರಭುಗಳ ಸಂಬಂಧಿಕರು, ಅವನು ಬಂಧು ಬಳಗನೋ ಅವ್ರ ಜಾತಿಯವರು ಮುಂದೆ ಬರಲಿಲ್ಲ. ಮುಂದೆ ಬಂದಿದ್ಯಾವುದು? ಚನ್ನಬಸವಣ್ಣ. ಚನ್ನಬಸವಣ್ಣನ ಸಂಬಂಧಿಕರು, ಅವ್ರ ಜಾತಿ ಅವ್ರ ಬಂಧು ಬಳಗ ಮುಂದೆ ಬರಲಿಲ್ಲ. ಮುಂದೆ ಬಂದವರು ಯಾರು? ಅವನು ಯಾವುದೇ ಜಾತಿಯಲ್ಲಿ ಹುಟ್ಟಿರ್ಬೋದು, ಪೀಠದಲ್ಲಿ ಕೂಡುವಂಥ, ನಿಮ್ಮನ್ನು ಗುರಿಯನ್ನು ಮುಟ್ಟಿಸುವಂಥ, ನಿಮ್ಮನ್ನು ದಾರಿಯನ್ನು ತೋರಿಸುವಂಥ ಶಕ್ತಿ ಇದೆಯಾ ಅಂತ ನೋಡಿ ನೀವು ಪೀಠದ ಮೇಲೆ ಕೂಡಿಸ್ಬೇಕೆ ವಿನಃ ಇವತ್ತು ವಯಸ್ಸಾಗಿರ್ತದೆ, ಮಠದ ಸ್ವಾಮಿಗಳು ಅವನಿಗೇನು ಸಾಯೋ ಟೈಮ್ನಲ್ಲಿ ತಮ್ಮ ಅಣ್ಣನ ಮಗನೋ ತಮ್ಮನ ಮಗನೋ ತಗೊಂಡು ಬಂದು ನನಗೆ ಸ್ವಾಮಿ ಆಗೋಕ್ಕೆ ಇಂಟ್ರೆಸ್ಟ್ ಇಲ್ಲಪ್ಪ ಅಂತೇಳಿದರೆ 100 ಕೋಟಿ ರೂಪಾಯಿ ಆಸ್ತಿ ಐತೆ ಮಠದ್ದು. ಆಗಲ್ಲ ಅಂದರೆ ಹೆಂಗೆ? ಎದ್ರ ಸಲುವಾಗಿ ಆದವ? ಮತ್ತು ಸರಿಯಾದ ದಾರಿ ತೋರಿಸಂದ್ರೆ ಇಲ್ಲಿಂದ ತೋರಿಸ್ತಾರೆ. ಬಹಳ ಜನ ಗುರುಗಳು ಇದ್ದಿರೋ ಸಾಮ್ರಾಜ್ಯವನ್ನು ಬಿಟ್ಟು ಬಂದರೆ, ನಾವು ಸಾಮ್ರಾಜ್ಯ ಕಂಟ್ಕೊತ ಹೋದ್ರೆ ಹೆಂಗೆ ದಾರಿ ಸಿಗ್ಲಿಕ್ಕೆ ಸಾಧ್ಯ? ನಾವು ಸಮಾಜನೂ ದಾರಿ ತಪ್ತಾ ಇದ್ದೀವಿ, ಮತ್ತು ಅವರು ನಾವು ಸರಿಯಾಗಿ ಮಾಡ್ತಾ ಇಲ್ಲಲ್ಲ. ಯಾರು ಸ್ವ ಇಚ್ಛೆಯಿಂದ ಒಬ್ಬ ವೈರಾಗ್ಯದಿಂದ ಅವನಿಗೆ ಯಾವುದೇ ಜಾತಿಯಲ್ಲಿ ಹುಟ್ಟಿರಲಿ ಒಬ್ಬ ಶ್ರೇಷ್ಠ ಗುರುವಾಗಿರ್ತಾನೆ, ಅವನ್ನೆಲ್ಲ ತಗೊಂಡು ಕೂಡಿಸ್ತೀವಿ ನಾವು. ಅವನು ಹುಡ್ಕೊಂಡು ಹೋಗ್ತೀವಿ, ಅವನು ಹೆಂಗೆ ಹುಟ್ಟದ, ಎಲ್ಲಿ ಹುಟ್ಟದ, ಏನು ಹುಟ್ಟದ. ಸರ್ವಜ್ಞ. ಕರ್ನಾಟಕದಲ್ಲಿ ಸರ್ವಜ್ಞ ಅಂದ್ರೆ ಗೊತ್ತಲ್ಲ ನಿಮಗೆ. ಆಡು ಮುಟ್ಟದ ಸೊಪ್ಪಿಲ್ಲ, ಹೇಳದೇ ಇರೋ ಮಾತಿಲ್ಲ. ಅವನು ಹೆಂಗೆ ಹುಟ್ಟದ ಅಂತ ಕೇಳಿದ್ರೆ ಗೊತ್ತಾ ನಿಮಗೆ? ಕುಂಬಾರ ಮಾಡಿ ಅವ್ರ ತಾಯಿ, ಆಕೆ ವಿಧವೆ. ಒಬ್ಬ ಯಾರೋ ಕಾಶಿ ಯಾತ್ರೆ ಹೋಗಿದ್ದ, ದಾರಿಯಲ್ಲಿ ಬರುವಾಗ ಒಂದು ದಿನ ಅವ್ರ ಮನೆಯಲ್ಲಿ ತಂಗಿದ್ದ, ಅವ ಹುಟ್ಟದ ಸರ್ವಜ್ಞ. ಅವನು ಹೆಂಗೆ ಹುಟ್ಟಿನ ಏನು ಹುಟ್ಟೇನೆ ಅಂತ ಹುಟ್ಟು ನೋಡೋಕ್ಕಾಗತ್ತಾ? ಸರ್ವಜ್ಞನನ್ನು. ಹಾಗಾಗಿ ಹುಟ್ಟು, ಅದಕ್ಕೆ ಬಸವಣ್ಣವರು ಭಾಳ ಆಗಿನ ಕಾಲದಲ್ಲೇ ಎಂಥ ಒಂದು ಬಸವಣ್ಣನ ಸಾಮಾಜಿಕ ಜ್ಞಾನ ಇತ್ತು ಅಂತ ಹೇಳಿದರೆ, ನೀವೆಂಥವ್ರನ್ನು ಕೀಳಾಗಿ ಕಾಣಬೇಡ್ರಿ. ಅವರಲ್ಲಿ ಶಕ್ತಿ ಇದೆಯಾ, ಅರ್ಹತೆ ಇದೆಯಾ, ಯೋಗ್ಯತೆ ಇದೆಯಾ ಅನ್ನೋದನ್ನು ಹುಡುಕ್ರಿ ವಿನಃ ಮಾದಾರ ಚೆನ್ನಯ್ಯನ ಮನೆಯ ದಾಸಿಯ ಮಗ, ಡೋಹಾರ ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಬೆರಣಿಗೆ ಹೋಗಿ ಸಂಗಮ ಮಾಡಿದಾರೆ, ಅವರು ಹುಟ್ಟಿದ ಮಗ ನೋಡೋಣ ಅಂತ ಹೇಳ್ತಾರೆ. ಅಂದರೆ ಅದನ್ನು ಹೇಳೋ ಉದ್ದೇಶ ಏನಂದ್ರೆ, ಹಂಗೆ ಹುಟ್ಟಿದಾನೆ ಅಂದ ಮಾತ್ರಕ್ಕೆ ನೀವು ಅವನನ್ನು ಕೀಳು ಅಂತ ಕರಿಬೇಡ್ರಿ, ಅವನ ಹತ್ರ ಅರ್ಹತೆ ಶಕ್ತಿ ಇದೆಯಾ ಅಂತ. ಹಾಗಾಗಿ ಇಡೀ ನಮ್ಮ ಭಾರತದ ಋಷಿಮುನಿಗಳು
ನಾವೇನೇ ದೊಡ್ಡ ದೊಡ್ಡ ಮೌಲ್ಯಯುತವಾಗಿರ್ತಕ್ಕಂಥ ಗ್ರಂಥಗಳನ್ನು ಬರೆದಿದ್ದಾರೆ, ವೇದ ಉಪನಿಷತ್ತುಗಳನ್ನು ಬರೆದಿದ್ದಾರೆ ಅಂತ ಹೇಳ್ತೀವಲ್ಲ, ಅವ್ರು ಯಾರು ಏನು ಭಾರಿ ಶ್ರೇಷ್ಠ ಜಾತಿಯಲ್ಲೇ ತಲೆಯಿಂದ ಹುಟ್ಟಿದವರೇನಲ್ಲ, ಎಲ್ಲರೂ ಹೀಗೆ ಹುಟ್ಟಿ ಬಂದಿರೋರಿದ್ದಾರೆ. ಹಾಗಾಗಿ ಅವರನ್ನು ಕೀಳು ಅಂತ ಕರೆಯೋದಲ್ಲ. ಋಷಿ ಮೂಲ ನದಿ ಮೂಲ ಹುಡುಕ್ಲಾರ್ದಂಗೆ ನಿಮಗೆ ಜ್ಞಾನದ ಮೂಲ ನಿಮ್ಮನ್ನು ಮುಟ್ಟಿಸುವಂಥ ಶಕ್ತಿ ಇದೆಯಾ ಅಂತಕ್ಕಂಥದ್ದು ನೋಡ್ತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥ ವಿಚಾರವನ್ನು ತಿಳ್ಕೊತಾ, ಆ ಒಬ್ಬ ಗುರು ಶ್ರೇಷ್ಠ ನಮಗೇನನ್ನ ದಾರಿಯನ್ನು ತೋರಿಸ್ಕೊಡ್ತಾನೆ ಅಂದರೆ, ಅಕ್ಕ ಮಹಾದೇವಿ ಹೇಳ್ತಾಳೆ, ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ, ಭವಿ ಎಂಬುದ ತೊಡೆದು ಭಕ್ತೆ ಎಂದೆನಿಸಿದ ಗುರುವೇ, ಚನ್ನಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ ಶರಣು ಶರಣಾರ್ಥಿ ಅಂತಾಳೆ. ನರಜನ್ಮವನ್ನು ಮರಹಿನ ಸೃಷ್ಟಿಯಲ್ಲಿರ್ತಕ್ಕಂಥ ಮಾನವ ಜನ್ಮವನ್ನು ಒಡೆದಾಕಿ ಅರುಹಿನ ಸೃಷ್ಟಿಯ ನಿಜವಾದ ಜ್ಞಾನವನ್ನು ತೋರಿಸ್ಕೊಡ್ತಕ್ಕಂಥವನು ಯಾರು ಅಂದರೆ ಗುರು. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಿ ಎಂಬುದ ತೊಡೆದು ಭಕ್ತೆ ಎಂದೆನಿಸಿದ ಗುರುವೇ, ಚನ್ನಮಲ್ಲಿಕಾರ್ಜುನನ ಪರಮ ಸುಖವ ತೋರಿದ ಗುರುವೇ ಅಂತಾಳೆ. ಕ್ಷಣಿಕವಾಗಿರ್ತಕ್ಕಂಥ ಸುಖವನ್ನು ಬಿಡಿಸಿ ಪರಮ ಸುಖವನ್ನು ತೋರಿಸ್ಕೊಡ್ತಕ್ಕಂಥವನು ಯಾರು ಅಂದರೆ ಗುರು. ಹಾಗಾಗಿ ಅಂಥ ಒಬ್ಬ ಶ್ರೇಷ್ಠ ಗುರುವನ್ನು ನಮ್ಮ ಜೀವನದಲ್ಲಿ ನಾವು ಹುಡುಕೊಂಡು ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲಿ ಒಬ್ಬ ಗುರು, ಆತನ ಮಾರ್ಗದರ್ಶನ, ಆತನ ಸಂಸ್ಕಾರ, ಆತನ ದೀಕ್ಷೆ ಇವೆಲ್ಲವೂ ಕೂಡ ಬೇಕು. ನಮ್ಮ ತುಳಸಿದಾಸ ಅಂತ ಬರ್ತಾನೆ, ಅದೊಂದು ಘಟನೆ ಹೇಳಿ ನಾನು ಮುಗಿಸ್ತೀನಿ. ಹೆಸರು ಕೇಳಿರಲ್ಲ, ಹೊಸದಾಗಿ ಮದುವೆ ಆಗಿರ್ತದೆ. ಹಿಂಗೆ ಆಷಾಢ ಮಾಸ ಅಂತನೋ ಏನೋ ಬಂದವನು ಹೆಂಡ್ತಿನ ಕರ್ಕೊಂಡೋಗಿರ್ತಾರೆ ತವ್ರ ಮನೆಗೆ. ಇವ ಮನೆಗೆ ಬರ್ತಾನೆ, ಹೊರಗಡೆ ಕೆಲಸಕ್ಕೆ ಹೋದವನು. ಅವ್ರ ಅಣ್ಣ ಬಂದಿರ್ತಾನೆ, ಬಂದು ನೋಡ್ತಾನೆ ತಂಗಿ ಗಂಡ ಇರಲಿಲ್ಲ, ತುಳಸಿದಾಸ ಎಲ್ಲೋ ಹೋಗಿದ್ದವ. ಬಂದು ಕೇಳ್ದ, ಹಿಂಗೆಲ್ಲೋ ಹೋಗಿದ್ದಾನೆ. ಅವ್ರ ತಾಯಿ ಹೇಳಿದ್ಲು ಎಷ್ಟೊತ್ತಿಗೆ ಬರ್ತಾನೆ, ಹಿಂಗೆ ಮಳೆ ಗುಡುಗು ಇಂಥ ಸಂದರ್ಭ ನಮ್ಮ ಊರಿಗೆ ನಡ್ಕೊಂಡೇ ಹೋಗ್ಬೇಕಲ್ಲ, ಅವಾಗ ಕಷ್ಟ ಆಗ್ತದೆ, ಮತ್ತು ಅವ್ರು ಬರೋ ತನಕ ಕಾಯೋದು ಕಷ್ಟ ಆಗ್ತದೆ ಅಂತೇಳಿ ಆ ತಾಯಿನೇ ಕೇಳಿಕೊಂಡು ಕರ್ಕೊಂಡೋದ. ಇವ ಮನೆಗೆ ಬಂದು ನೋಡ್ತಾನೆ ಹೆಂಡತಿ ಎಲ್ಲೂ ಕಾಣಲಿಲ್ಲ. ಅವ್ರ ತಾಯಿನೇ ಬಂದು ಕಾಲಿಗೆ ನೀರು ಕೊಟ್ಟಳು, ಅವ್ರ ತಾಯಿನೇ ಮಣೆ ಹಾಕಿ ಊಟಕ್ಕೆ ನೀಡಿದ್ಲು. ಆದರೂ ನಾನು ಹೆಂಡತಿ ಎಲ್ಲಿ ಅಂತ ಕೇಳೋ ಧೈರ್ಯ ಬರಲಿಲ್ಲ. ಆಮೇಲೆ ಎಲ್ಲ ರೂಮು ಗೀಮು ಎಲ್ಲ ಕಡೆ ಹುಡುಕದ, ಎಲ್ಲೂ ಕಾಣಲಿಲ್ಲ. ಕೊನೆಗೆ ಕೇಳ್ದ ಎಲ್ಲೋಗಿದ್ದ. ಅವ್ರ ಅಣ್ಣ ಬಂದಿದ್ದ, ಕರ್ಕೊಂಡು ಹೋದ. ರಾತ್ರಿ ಮಲಗ್ದ, ನಿದ್ದೆನೇ ಬರಲಿಲ್ಲ ನಿಮ್ಗೆ. ಅವನ ಹೆಂಡತಿ ಹೆಸರೇ ತುಳಸಿ. ರಾತ್ರಿ ಮಲಗ್ದ, ನಿದ್ದೆ ಬರಲಿಲ್ಲ. ಮಧ್ಯರಾತ್ರಿ ಹಿಂಗೆ ದೋ ಅಂತ ಮಳೆ ಸುರಿತಿತ್ತು. ಮಳೆ ಒಳಗೆ ಹೊಂಟಿದ್ದ ಹೆಂಡತಿ ಮನೆ ಹುಡ್ಕೊಂಡು. ಮುಂದೆ ಹೋಗ್ತಾನೆ, ಒಂದು ನದಿ ದಾಟಿ ಹೋಗ್ಬೇಕಾಗಿತ್ತು. ಆ ನದಿ ಜೋರಾಗಿ ತುಂಬ ಹರಿತಿತ್ತು. ಅಲ್ಲೇನೋ ತೇಲಿ ಬರ್ತಿತ್ತು, ಅದು ಸತ್ತು ಹೆಣ ಆಗಿತ್ತು. ಅದ್ರ ಮ್ಯಾಲೆ ಕುಂತು ನದಿ ದಾಟಿದ್ದ. ಆಮೇಲೆ ಬಂದು ನೋಡ್ತಾನೆ, ಈಗ ಹೋಗಿ ಇಂಥ ಪೂರ ನೆಂದಿದ್ದ. ಮಧ್ಯರಾತ್ರಿ ಇಲ್ಲಿ ಅವರ ಅಣ್ಣ ಇವ್ರನ್ನೆಲ್ಲ ಎಬ್ರಿಸಕ್ಕೆ ಅವನಿಗೆ ಏನು ಅಂದ್ಕೊಂಡವರು, ಹೆಂಡ್ತಿ ಯಾವ ರೂಮಲ್ಲಿ ಮಲಗ್ತಾಳೆ ಅಂತ ಗೊತ್ತಿತ್ತು. ಕಷ್ಟಪಟ್ಟು ಮಾಡಿ ಹತ್ತಿ ಹೋಗಿ ಹೆಂಡ್ತಿ ರೂಮಿಗೆ ಹೋಗಿ ಬಾಗ್ಲ ಬಿಡೋದು ಬಾಗ್ಲ ತೆಗೆದು ನೋಡ್ತಾಳೆ, ಇದೇನಿದು ಒಂದ್ಲಕ್ಕಿ, ಈ ಅವತಾರ ಇಷ್ಟು ಗಂಟೆಗೆ ಹಿಂಗೆ, ನಾನು ಏನು ಮಾಡಲಿ, ನಿನ್ನ ನೆನ್ಪು ಮಾಡ್ಕೊಂಡು ನಿದ್ದೆನೇ ಬರಲಿಲ್ಲ ಅಂದ. ಅವಾಗ ಅಂದ್ಲಕ್ಕೆ, ನನ್ನ ಮೇಲಿದ್ದೋ ಈ ವ್ಯಾಮೋಹ ಇಷ್ಟೊಂದು, ನಿಮಗೇನಾದ್ರು ದೇವರ ಮೇಲೆ ಇದ್ದಿದ್ರೆ ಇಷ್ಟೊತ್ತಿಗೆ ದೇವರ ಪ್ರತ್ಯಕ್ಷ ಆಗ್ತಿದ್ದ ಅಂದ. ಅವತ್ತೇ ಅವ ಕಾಲಿಗೆ ನಮಸ್ಕಾರ ಮಾಡಿದ ತುಳಸಿ, ನಾನು ಇನ್ನು ಮೇಲೆ ನಿನ್ನ ದಾಸ. ಹೆಂಡತಿ ಮಾತು ಇಷ್ಟು ಬದಲಾವಣೆಯನ್ನು ಮಾಡಿತ್ತವನಲ್ಲಿ. ಮುಂದವನೊಬ್ಬ ಏನಾಗಿದ್ದ, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಹೆಂಗೋ ಬದಲಾಗಿರ್ತಾರವರು. ಯಾವ ರೀತಿ ಹೇಗೆ ಜೀವನದಲ್ಲಿ ಏನಾಗ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ಅಂಥ ಒಬ್ಬ ಶ್ರೇಷ್ಠ ಗುರುವನ್ನು ನಾವು ಹುಡ್ಕೊಳ್ಳೋದು ಭಾಳ ಮುಖ್ಯ. ಅಷ್ಟಾವರಣಗಳಲ್ಲಿ ಮೊದಲನೇದು ಯಾವುದು ಅಂದರೆ ಗುರು, ಎರಡನೇದು ಲಿಂಗ. ಯಾಕೆ ಲಿಂಗವನ್ನು ಕೊಟ್ಟರು ಅಂತಕ್ಕಂಥ ವಿಚಾರವನ್ನು ನಾಳೆ ದಿನ ನೋಡೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಶರಣ.